5ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ. ಸೊ ಇಂದು ನಡೆದ ಪರೀಕ್ಷೆಯ ಉತ್ತರಗಳು. ಗುಡುಕಿ ನಟ್ಟು ನಭೆಗೆ ಹಾರಲು ಕಲಿಸಿದವಳು ಅಮ್ಮ. ಈ ವಾಕ್ಯದಲ್ಲಿ ನಭ ಪದದ ಸಮಾನಾರ್ಥಕ ಪದ ಆಕಾಶ. ನರೇಂದ್ರನ ಮೇಲೆ ಹಾವೊಂದು ಹರಿದು ಹೋಯಿತು. ಈ ವಾಕ್ಯದಲ್ಲಿ ಹಾವೊಂದು ಪದವನ್ನು ಬಿಡಿಸಿ ಬರೆದಾಗ ಹಾವು ಪ್ಲಸ್ ಒಂದು. ಶೃಂಗಾರದ ತಲೆ ಎತ್ತುವನು ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು. ಈ ಸಾಲುಗಳಲ್ಲಿ ಎತ್ತುವನು ಪದಕ್ಕೆ ಸರಿ ಹೊಂದುವ ಪ್ರಾಸಪದ ಮೆತ್ತುವನು. ಈ ಚಿತ್ರಕ್ಕೆ ಸರಿ ಹೊಂದುವ ಗಾದೆ ಮಾತು ಇದಾಗಿದೆ. ತಾಳಿದವನು ಬಾಳಿಯಾನು, ಶಂಖದಿಂದ ಬಿದ್ದರೆ ತೀರ್ಥ, ಕೈ ಕೆಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಕೈ ಕೆಸರಾದರೆ ಬಾಯಿ ಮೊಸರು. ಹಣವನ್ನು ಹೊಂದಿದವ ಹಣವಂತ. ಈ ವಾಕ್ಯದ ಮಾದರಿಯಂತೆ ಗುಣವನ್ನು ಹೊಂದಿದವ ಎಂಬ ವಾಕ್ಯಕ್ಕೆ ಸರಿ ಹೊಂದುವ ಪದ ಇದಾಗಿದೆ. ಆಪ್ಷನ್ ಎ ಗುಣವಂತ. ಈ ಅರ್ಧಾಣೆಗೆ ನಿಮಗೆ ನನ್ನಲ್ಲಿ ವಿಶ್ವಾಸವಿಲ್ಲವೇ? ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ಪ್ರಶ್ನಾರ್ಥಕ. ಆಪ್ಷನ್ ಸಿ. ಚಡಪಡಿಸು. ಈ ಪದವನ್ನು ಬಳಸಿ ರಚಿಸಿರುವ ಸೂಕ್ತ ವಾಕ್ಯಕ್ಕೆ ಉದಾಹರಣೆ ಎಂದರೆ ಆಪ್ಷನ್ ಸಿ. ಶ್ರವಣನ ತಂದೆ ತಾಯಿಗಳು ತೀರ್ಥ ಸ್ನಾನ ಮಾಡಲು ಚಡಪಡಿಸುತ್ತಿದ್ದರು. ಮರುದಿನ ಭೀಮ ನಸುಕಿನಲ್ಲಿಯೇ ಎದ್ದು ಬೇಗ ಬೇಗನೆ ಸ್ನಾನಾದಿಗಳನ್ನು ಮಾಡಿ ಸಿದ್ಧನಾದನು. ಈ ವಾಕ್ಯದಲ್ಲಿರುವ ದ್ವಿರುಕ್ತಿ ಪದ ಇದಾಗಿದೆ. ಬೇಗ ಬೇಗ. ಆಪ್ಷನ್ ಡಿ. ರಾಜು ತನ್ನ ತರಗತಿ ಶಿಕ್ಷಕರಿಗೆ ರಜೆ ಕೋರಿ ಪತ್ರ ಬರೆಯುತ್ತಿದ್ದಾನೆ. ಅವನು ಬಳಸಬೇಕಾದ ಸೂಕ್ತ ಸಂಬೋಧನೆ ಇದಾಗಿದೆ. ಮಾನ್ಯರೇ. ಆಪ್ಷನ್ ಎ. ಅಮ್ಮ ಇಲ್ಲದಿದ್ದರೆ ಮಗುವಿಗೆ ದಿಕ್ಕು ತೋರದಾಗುತ್ತದೆ. ಈ ವಾಕ್ಯದಲ್ಲಿ ದಿಕ್ಕು ತೋರದಾಗು ಎಂಬ ನುಡಿಗಟ್ಟಿನ ಅರ್ಥ ಇದಾಗಿದೆ. ಆಪ್ಷನ್ ಡಿ. ದಿಕ್ಕು ತೋರುವಂತಾಗು. ವಿವೇಕಾನಂದರು ಭಾರತಕ್ಕೆ ಬಂದ ಮೇಲೆ ದೇಶದ ತುಂಬ ಸುತ್ತಿದರು. ಏಳಿ ಎದ್ದೇಳಿ ಎಚ್ಚರಗೊಳ್ಳಿರಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎಂದು ಕರೆ ನೀಡಿದರು. ಇಲ್ಲಿ ಏಳಿ ಎದ್ದೇಳಿ ಎಚ್ಚರಗೊಳ್ಳಿರಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎಂದು ಕರೆ ನೀಡಿದವರು ಯಾರು? ವಿವೇಕಾನಂದರು. ಏರುವನು ರವಿ ಏರುವನು, ಬಾನೋಳು ಸಣ್ಣಗೆ ತೋರುವನು, ಏರಿದವನು ಚಿಕ್ಕವನಿರಬೇಕಲೇ ಎಂಬ ಮಾತನು ಸಾರುವನು. ಇಲ್ಲಿ ರವಿಯು ಸಾರುತ್ತಿರುವ ಸಂದೇಶವೇನು? ರವಿ ಬಾನಿನಲ್ಲಿ ಏರುತ್ತಾ ಚಿಕ್ಕದಾಗಿ ಕಾಣುವನು, ಮತ್ತೆ ಬಾಳಿನಲ್ಲಿ ಏರಿದವನು ಚಿಕ್ಕನಾಗಿ ತಗ್ಗಿ ಬಗ್ಗಿ ಇರಬೇಕು ಎಂದು. ಹಾಲ್ಬೇಡಿ ಅತ್ತಾನ, ಕೊಲ್ಬೇಡಿ ಕುಣಿದಾನ, ಮೊಸರ್ಬೇಡಿ ಕೆಸರ ತುಳಿದಾನ ಕಂದಯ್ಯ. ಇಲ್ಲಿ ಕಂದ ಏನನ್ನು ಬೇಡಿ ಅಳುತ್ತಿದ್ದಾನೆ? ಹಾಲು ಕೋಲು ಮೊಸರು ಬೇಡಿ ಅಳುತ್ತಿದ್ದಾನೆ. ಗಾಂಧೀಜಿ ಜೀವನದ ನೈಜ ಸಂಗತಿಗಳು ಪಾಠವನ್ನು ಉಮಾಶಂಕರ ಜೋಶಿ ಅವರು ಬರೆದಿರುವ ಎಲ್ಲರ ಸಂಗಾತಿ ಎಲ್ಲರ ಮಿತ್ರ ಪುಸ್ತಕದಿಂದ ಆರಿಸಲಾಗಿದೆ. ಇಲ್ಲಿ ಉಮಾಶಂಕರ ಜೋಶಿ ಅವರು ಬರೆದಿರುವ ಪುಸ್ತಕ ಯಾವುದು? ಎಲ್ಲರ ಸಂಗಾತಿ ಎಲ್ಲರ ಮಿತ್ರ ಎಂಬ ಪುಸ್ತಕದಿಂದ ಆರಿಸಲಾಗಿದೆ. ಬಂಡಿ ತಡವಾಗಿ ಬಂದಿದ್ದನ್ನು ಕಂಡು ರಾಕ್ಷಸನಿಗೆ ಕೋಪ ನೆತ್ತಿಗೇರಿತು. ಬಂಡಿಯನ್ನು ಕಂಡ ಕೂಡಲೇ ಬೆಟ್ಟದ ಮೇಲಿಂದ ದಡದಡನೆ ಕೆಳಗಿಳಿದು ಬಂದ. ಅವನನ್ನು ಕಂಡ ಭೀಮ ಅನ್ನ ಮೆತ್ತಿದ ಕೈಯನ್ನು ನೆಕ್ಕುತ್ತಾ ಎಲವೋ ಕುನ್ನಿ ಕೂಳಿದೆ ತಿನ್ನು ಬಾ ಎಂದು ಕರೆದನು. ಇಲ್ಲಿ ಅಡಿಗೆರೆ ಎಳೆದ ಮಾತನ್ನು ಯಾರು ಯಾರಿಗೆ ಹೇಳಿದರು? ಭೀಮನು ಬಕಾಸುರನಿಗೆ ಹೇಳಿದನು. ಹಾವಿನ ಹೆಡೆ ಚಂದ, ಮಾವಿನ ಮಿಡಿ ಚಂದ, ಹಾರಾಡಿ ಬರುವ ಗಿಳಿ ಚಂದ, ಕಂದಯ್ಯ ನೀ ಚಂದ ನಮ್ಮ ಮನೆಗೆಲ್ಲ. ಹಾವಿನ ಹೆಡೆ ಬಹಳ ಸುಂದರವಾಗಿರುತ್ತದೆ. ಮಾವಿನ ಮಿಡಿ ಉಪ್ಪಿನಕಾಯಿ ಚಂದ ರುಚಿ ಇರುತ್ತದೆ. ಗಿಳಿಯು ಹಾರಾಡಿ ಬಹಳ ಸುಂದರವಾಗಿರುತ್ತದೆ. ಹಾಗೆಯೇ ಮಗು ನೀನು ನಮಗೆಲ್ಲರಿಗೂ ಚಂದ ಎಂದು ಹೇಳುತ್ತಿದ್ದಾರೆ. ದ್ರಾಕ್ಷಿ ಗೊಂಚಲು ಸಿಗದೇ ಇದ್ದಾಗ ನರಿಯು ಈ ದ್ರಾಕ್ಷಿಗಳು ಹುಳಿ ಇರುತ್ತವೆ,
ಇವನ್ನು ತಿಂದರೆ ನಾಲಿಗೆ ಕೆಡುತ್ತೆ ಎಂದುಕೊಂಡಿತು. ನರಿಯು ಈ ನೀತಿ ಕುರಿತು ನಿಮ್ಮ ಅಭಿಪ್ರಾಯವೇನು? ಕಷ್ಟಪಟ್ಟರೆ ಮಾತ್ರ ಸುಖ ಸಿಗುವುದು, ಹಾಗಾಗಿ ಸಿಗದ ವಸ್ತುವನ್ನು ಹುಳಿ ಎಂದು ತಿಳಿಯಬಾರದು. ನಾನೊಬ್ಬರ ಕಷ್ಟದಲ್ಲಿ ಸಹಾಯ ಮಾಡಿರಿ, ಇನ್ನೊಬ್ಬರ ಕಷ್ಟದಲ್ಲಿ ಸಹಾಯ ಮಾಡಿರಿ. ಈ ನೀತಿಯಂತೆ ನೀವು ಇತರರಿಗೆ ಮಾಡಿದ ಸಹಾಯ ಕುರಿತು ಬರೆಯಿರಿ. ನನ್ನ ಸ್ನೇಹಿತ ತನ್ನ ಊಟದ ಡಬ್ಬಿಯನ್ನು ಮರೆತು ಬಂದಾಗ ನಾನು ಅವನ ಜೊತೆ ಊಟವನ್ನು ಹಂಚಿ ತಿಂದೆ. ನೀಡಿರುವ ಸೂಚನಾ ಫಲಕವನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ. ಕಸ ಕಡ್ಡಿ ಹಾಕಿ ಕಲುಷಿತಗೊಳಿಸದಿರಿ. ನಿಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ. ನೀರು ನಮ್ಮೆಲ್ಲರ ಜೀವ. ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ. ಅಮೂಲ್ಯ ಸಂಪತ್ತು ಯಾವುದು? ನೀರು ಅಮೂಲ್ಯ ಸಂಪತ್ತು. ನೀರನ್ನು ಹೇಗೆ ಕಲುಷಿತಗೊಳಿಸುತ್ತಿದ್ದೇವೆ ಎಂದು ಆಮೆ ಹೇಳಿದೆ. ನೀರನ್ನು ದುರ್ಬಳಕೆ ಮಾಡಿ ಕಸ ಕಡ್ಡಿ ಹಾಕಿ ಕಲುಷಿತಗೊಳಿಸುತ್ತಿದ್ದೇವೆ. ಆಮೆ ನಮಗೆ ನೀಡಿರುವ ಸಂದೇಶವೇನು? ಆಮೆ ನೀಡಿರುವ ಸಂದೇಶ ನೀರು ಅಮೂಲ್ಯ ಮತ್ತು ಅದನ್ನು ದುರ್ಬಳಕೆ ಮಾಡಿ ಕಸ ಕಡ್ಡಿ ಹಾಕಿ ಕಲುಷಿತ ಮಾಡಬೇಡಿ ಎಂದು. ಚಿತ್ರಕ್ಕೆ ಸರಿಹೊಂದುವ ಗಾದೆಯನ್ನು ಬರೆದು ವಿವರಿಸಿ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಸೊ ಇಲ್ಲಿ ಚಿತ್ರವನ್ನು ಗಮನಿಸಿ ವಾಯು ಮಾಲಿನ್ಯದಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಟಿಪ್ಪಣಿ ಬರೆಯಿರಿ. ಸೊ ನೀವು ಬರೆದಿರ್ತೀರಾ ಅಂದ್ಕೊಂಡಿದ್ದೀನಿ. 4 ಅಂಕ ಇದು. ನೀವು ಒಂದು 8 ಲೈನ್ ಆದರೂ ಬರೀಲೇಬೇಕಾಗತ್ತೆ. ಮತ್ತು 2 ದಿನದ ರಜೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೆಯಿರಿ. ಸೊ ಇವರಿಂದ ಇವರಿಗೆ ಮಾನ್ಯರೇ ವಿಷಯ ತಮ್ಮ ವಿಧೇಯ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಅಂತ ಅವರೇ ಎಲ್ಲ ಕೊಟ್ಟಿದ್ದಾರೆ. ಇದೂ ಅಂದ್ಕೊಂಡಿದ್ದೀನಿ ನೀವು ಚೆನ್ನಾಗಿ ಬರ್ತಿರ್ತೀರಂತೆ. ತುಂಬ ಸಿಂಪಲ್ ಇದು. 2 ದಿನದ ರಜೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ಪತ್ರ, ತುಂಬ ಈಸಿ ಅದು. ಸೊ ಲಾಸ್ಟ್ ಒನ್ ಬಂದು ಮಾನವನ ಜೀವನದಲ್ಲಿ ತಾಯಿ ಕೇವಲ ಅಮ್ಮನಲ್ಲ, ಆಕೆ ದೇವತೆ. ನಿಮ್ಮ ತಾಯಿಯ ಬಗೆಗೆ ನಿಮ್ಮ ಅನಿಸಿಕೆಗಳನ್ನು ಬರೆಯಿರಿ. ಸೊ 4 ಲೈನ್ಗೆ 8 ಲೈನ್ ಬರೀಬೇಕು. ಇದನ್ನು ಚೆನ್ನಾಗಿ ಬರೆದಿದ್ದೀರಾ ಅಂದ್ಕೊಂಡಿದ್ದೀನಿ ಮಕ್ಕಳ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಮೀ ಟು ಗಿವ್ ಸೋ ಮೆನಿ ವಿಡಿಯೋಸ್ ಟು ಯು. ಥ್ಯಾಂಕ್ ಯು ಸೋ ಮಚ್.